ನಮಸ್ಕಾರ. ವನಜಾ ಮಲ್ನಾಡು ಬಂದಾಯಿತು, ಹೊಸ ವೀಡಿಯೋ ತಂದಾಯಿತು. ಬನ್ನಿ ಇವತ್ತು ವಸುದೇವ ಕುಟುಂಬ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸ್ವಾತಿ ಹೊರಗಡೆ ಕಾಯ್ತಾ ಇದ್ದಾಳೆ. ವಂಶಿ ಇನ್ನೂ ಬಂದಿಲ್ಲ, ವಾಕ್ ಹೋಗಿ ಇಷ್ಟೊತ್ತು ಬಂದಿಲ್ವಲ್ಲ ಅಂತೇಳ್ಬಿಟ್ಟು. ಅಲ್ಲಿ ರಾಗಿಣಿ ಮತ್ತು ಅವರ ಅತ್ತೆ ಇವತ್ತು ನಿನಗೆ ಚೆನ್ನಾಗಿ ಮಂಗಳಾರತಿ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲ ಬ್ಯಾನರ್ಗಳು ಹಂಗೇ ಇದ್ದಾವೆ. ಅಂದರೆ ಇವ್ರು ರಾತ್ರಿ ಹೋಗಿ ಇವ್ರು 3 ಜನನೂ ಅಂಟಿಸ್ಬಂದಿರ್ತಾರಲ್ಲ, ರಾಗಿಣಿ ಮತ್ತು ರಾಗಿಣಿ ಅತ್ತೆ, ರಾಗಿಣಿ ಗಂಡ. ಅದಕ್ಕೆ ಎಲ್ಲ ಬ್ಯಾನರು ಹಂಗೆ ಇದ್ದಾವೆ. ಇವತ್ತು ನೀನು ಚೆನ್ನಾಗಿ ಮಂಗಳಾರತಿ ಮಾಡ್ತಾನೆ ಅಂತ. ಇಲ್ಲ, ನಾವೆಲ್ಲ ಕಿತ್ತು ಬಂದಿದ್ದೀವಿ ಅಂದ್ರೂ ಕೇಳಲ್ಲ. ಏನಿಲ್ಲ, ಇದ್ದೇ ಇನ್ನೂ ಬೇಜಾನಿದ್ದಾವೆ ಅಂತೇಳ್ಬಿಟ್ಟು ಇಬ್ಬರೂ ಹಾಸ್ಯ ಮಾಡಿ ಅವಳಿಗೆ ಇರಿಟೇಷನ್ ಮಾಡಿರ್ತಾರೆ. ಆವಾಗ ಅವಳು ಸರಿ ಅಂತ ಹೇಳ್ಬಿಟ್ಟು ಇಬ್ಬರೂ ಅವಳಿಗೆ ಇವತ್ತು ಮಂಗಳಾರತಿ ಆಗುತ್ತೆ ನಿನಗೆ, ಸರಿ ಉಗಿತಾನೆ ವಂಶಿ ಅಂತೇಳಿ ಕಳಿಸಿರ್ತಾರೆ. ಹೋಗು, ಹೊರಗಡೆ ಕಾಯ್ತಾ ಇರು, ಬರ್ತಾನೆ ಅಂತೇಳ್ಬಿಟ್ಟು. ಇವಳು ಹೊರಗಡೆ ನಿಂತ್ಕೊಂಡು, ಮನೆ ಮುಂದ್ಗಡೆ ನಿಂತ್ಕೊಂಡು ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ವಂಶಿ ಅಲ್ಲಿಗೆ ಬರ್ತಾನೆ, ವಾಕ್ ಮುಗಿಸ್ಕೊಂಡು. ಆ ಬರೋ ಹೊತ್ತಿಗೆ ಇವರಿಬ್ಬರೂ ಅವಳಿಗೆ ಚೆನ್ನಾಗಿ ಉರ್ಸ್ಬಿಟ್ಟಿರ್ತಾರೆ. ಸಿಟ್ಟು ಬಂದಿರುತ್ತೆ. ಆದರೂ ಏನು ಮಾಡ್ತಾಳೆ, ಏನೇನು ಎಡವಟ್ಟಾಗಿದೆಯೋ ಒಂದು ಗೊತ್ತಿಲ್ವಲ್ಲ ಅಂತೇಳ್ಬಿಟ್ಟು ಅವಳು ತಲೆ ಕೆಡಿಸ್ಕೊಂಡಿರ್ತಾಳೆ. ಆಮೇಲೆ ಇವರಿಬ್ಬರು ಪ್ಲ್ಯಾನ್ ಮಾಡಿಬಿಟ್ಟು ಅಡುಗೆ ಮನೆಯಿಂದ ನೀರು ಪೈಪ್ ಕಲೆಕ್ಷನ್ ಕೊಟ್ಬಿಟ್ಟು ವಂಶಿ ಹೇಳೋಗಿರ್ತಾನೆ, ಅರ್ಜೆಂಟ್ ಬಟ್ಟೆ ಬೇಕು, ಇಷ್ಟು ಬಟ್ಟೆನ ಐರನ್ ಮಾಡಿ ನೀನು ಎಲ್ಲ ರೆಡಿ ಮಾಡಿ ಇಟ್ಟಿರು, ನಾನು ಮೀಟಿಂಗ್ ಇದೆ, ಹಾಕ್ಕೊಂಡು ಹೋಗಬೇಕು ಅಂತೇಳಿ. ಇವರಿಬ್ಬರು ಏನು ಮಾಡ್ತಾರೆ, ಅತ್ತೆ ಸೊಸೆ ಅಡುಗೆ ಮನೆಯಿಂದ ಪೈಪ್ ಕಲೆಕ್ಷನ್ ಕೊಟ್ಟು ಸಿಂಕಿಂದ ಆ ಬಟ್ಟೆ ನೆನೆಸ್ಬೇಕು ಒಟ್ಟಿಗೆ. ಅವಳು ಏನು ಮಾಡ್ತಾಳೆ, ವಂಶಿ ಅಲ್ಲ ಸ್ವಾತಿ, ಅವಳಿಗೆ ಗೊತ್ತಿರುತ್ತೆ ಇವರಿಬ್ಬರು ಇಂಥ ಖತರ್ನಾಕ್ ಬುದ್ಧಿ ಮಾಡ್ತಾರೆ ಅಂತ ಗೊತ್ತಿರುತ್ತೆ. ಹಂಗಾಗ್ಬಿಟ್ಟು ಅವಳೇನು ಮಾಡ್ತಾಳೆ, ಅಲ್ಲಿ ಪ್ಲಾಸ್ಟಿಕ್ ಕವರ್ನ ಮೇಲಿಂದ ಕಟ್ಟಿರ್ತಾಳೆ, ಅಡಿ ಬಟ್ಟೆ ಒಣಗಾಕಿರ್ತಾಳೆ. ಅವು ಪ್ಲಾಸ್ಟಿಕ್ ಕವರ್ ಮೇಲೆ ನೀರು ಬಿದ್ದುಬಿಟ್ಟು ಎಲ್ಲ ಹೊರಗಡೆ ಹೋಗಿರ್ತವೆ, ಬಟ್ಟೆ ಏನೂ ಆಗಿರಲ್ಲ. ಅದನ್ನು ನೋಡಿಬಿಟ್ಟು ಹುರ್ಕೋತಾಳೆ ರಾಗಿಣಿ. ಅದನ್ನು ಹಾಳು ಮಾಡಿದ್ದಾಳೆ, ನಾವು ಏನೇ ಪ್ಲ್ಯಾನ್ ಮಾಡೋಕ್ಕೋದ್ರೂ ಎಲ್ಲ ಹಾಳಾಗಿ ಹೋಗ್ತಾಯಿದೆ ಅಂತೇಳ್ಬಿಟ್ಟು. ಆಮೇಲೆ ಹೋಗು ಫೋನ್ ಮಾಡಿ ಹೇಳು, ಅದು ಫ್ಲಾಪ್ ಆಯಿತು ಅಂತೇಳಿ ಗಂಡಿಗೆ ಫೋನ್ ಮಾಡಿ ಹೇಳೋಗು ಅಂತ ಅವ್ರ ಅತ್ತೆ ಹೇಳ್ತಾಳೆ. ಹೋಗಿ ಫೋನ್ ಮಾಡೋಕ್ಕೆ ಹೇಳೋಕ್ಕೆ ಹೋಗ್ತಾಳೆ. ಆಮೇಲೆ ಸ್ವಾತಿ ಬಂದು ಹೇಳ್ತಾಳೆ, ರಾಗಿಣಿ ಇಂಥ ಸಿಲ್ಲಿ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಬೇಡ, ಇವೆಲ್ಲ ಏನು ಚೆನ್ನಾಗಿರ್ತವೆ, ನೀವು ಇಂಥ ಖತರ್ನಾಕ್ ಬುದ್ಧಿ ಮಾಡ್ತೀರಾ ಅಂತ ಗೊತ್ತಿತ್ತು, ಅದಕ್ಕೇ ನಾನು ಫಸ್ಟೇ ಅಲ್ಲಿ ಕವರ್ ಕಟ್ಟಿದ್ದೆ. ಇಂಥ ಕೆಲಸನ ಮಾಡ್ತಾರೆ ಯಾರಾದರೂ, ಏನಪ್ಪ ನಿಮಗೆ ಎಷ್ಟು ಹೇಳಿದ್ರು ಕೇಳಲ್ವಲ್ಲ ಅಂತ. ಈ ಕಡೆ ಬಂದು ಸ್ವಾತಿ ಅಪ್ಪನ ಮನೆಯಲ್ಲಿ ಬಿಸ್ನೆಸ್ಸು ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅನ್ನೋದು ಇವ್ರ ತಲೆಯಲ್ಲಿ ಯಾವಾಗಲೂ ಹೊಳಿತಾನೆ ಇರುತ್ತೆ. ಏಕೆ ಅಂದರೆ ಅಷ್ಟು ಬಡಸ್ತನದಲ್ಲಿ ಇರ್ತಾರೆ ಇವರು. ಅದಕ್ಕೆ ಕುಮಾರ ಮತ್ತು ಗೀತಾ ಕೂತ್ಕೊಂಡು ಬಿಸ್ನೆಸ್ ಹೆಂಗೆ ಇಂಪ್ರೂವ್ ಮಾಡಬೇಕು, ಯಾವ ರೀತಿ ಅದನ್ನು ಪಬ್ಲಿಸಿಟಿ ಮಾಡಬೇಕು, ಈ ಥರ ಯೋಚನೆ ಮಾಡ್ತಿರ್ತಾರೆ. ಅವ್ರ ಅಜ್ಜಿ ಬತ್ತಿ ಮಾಡ್ತಾ ಕೂತಿರ್ತಾರೆ ಹತ್ತಿಲಿ. ಅವರಮ್ಮ ಎಲ್ಲ ಹೋಗಿರ್ತಾಳೆ, ಆ ಮಕ್ಕಳು ಸ್ಕೂಲು ಕಾಲೇಜ್ ಅಂತ ಹೋಗಿರ್ತವೆ. ಇವರಿಬ್ಬರು ಆ ಥರ ಥಿಂಕಿಂಗ್ ಮಾಡ್ತಾಯಿರ್ತಾರೆ. ಈಗ ಆಲ್ರೆಡಿ ಅಮ್ಮನಿಗೆ ದುಡ್ಡು ಬಂದಿದೆ, ಆ ದುಡ್ಡಲ್ಲೇ ನಾವು ಇನ್ನೂ ದೊಡ್ಡದಾಗಿ ಬಿಸ್ನೆಸ್ ಮಾಡ್ಬೋದು. ನಮ್ಮಿಬ್ಬರು ನಾವು ಬಟ್ಟೆ ಹೊಲ್ದಿದ್ದ ದುಡ್ಡಲ್ಲಿ ಮನೆ ಮೇಂಟೆನೆನ್ಸ್ ಆಗುತ್ತೆ, ಹಂಗೆ ಮಾಡ್ಬೋದು ಅಲ್ವಾ ಮಮ್ಮ ಅಂತ ಕೇಳ್ತಾ ಇರ್ತಾಳೆ. ಹಂಗೆ ಮಾಡ್ಬೋದು ಗೀತಾ, ಅದನ್ನೇ ಮಾಡೋಣಂತೆ, ಈಗ ಅದೇ ಮಾಡೋಣ, ಅತ್ತೆಗೆ ಬಂದಿರೋ ದುಡ್ಡಲ್ಲೇ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ನಾವು ದುಡಿಯೋ ದುಡ್ಡು ಮನೆ ಮೇಂಟೆನೆನ್ಸ್ ಮಾಡೋಣ ಅಂತ ಹೇಳ್ತಾನೆ. ಸರಿ ಅಂತೇಳ್ಬಿಟ್ಟು ಒಪ್ಕೊತಾಳೆ. ಆಮೇಲೆ ಸ್ವಾತಿನೂ ಒಂದು ಮಾತು ಕೇಳಿಬಿಡೋಣ ಅದ್ರ ಬಗ್ಗೆ ಅಂತೇಳಿ ಸುಮ್ಮನೆ ಇರ್ತಾರೆ. ಸರಿ ಅಂತ ಅಲ್ಲಿಗಾಯಿತು. ಆಮೇಲೆ ಕುಮಾರ ಹೇಳ್ತಾನೆ, ಹೌದು, ಈ ಬಿಸ್ನೆಸ್ಸಿಗೆ ದುಡ್ಡು ಹಾಕಿ ಏನಾರು ಫೇಲ್ ಆಗಿಬಿಟ್ರೆ ಏನು ಮಾಡೋದು, ಆವಾಗ ನಮ್ಮ ಹತ್ರ ಇನ್ನು ಬಾಕಿ ಯಾವುದು ದುಡ್ಡೇ ಇಲ್ಲಲ್ಲ, ಯೋಚನೆ ಮಾಡಬೇಕಲ್ಲ ಗೀತಾ, ಬಿಸ್ನೆಸ್ಸು ಅಂದರೆ ಸುಲಭ ಅಲ್ಲ ಅಷ್ಟು ಅಂತ ಹೇಳ್ತಾನೆ. ಇಲ್ಲ ಮಾಮ, ಇದನ್ನು ಮಾಡ್ಬೋದು ನಾವು, ಈ ಥರ ಮಾಡಿದ್ರೆ ನಮಗೆ ಪ್ರಾಫಿಟು ಬರುತ್ತೆ ಮತ್ತು ನಮಗೆ ನೇಮು ಫೇಮಸ್ ಸಿಗುತ್ತೆ, ಎಲ್ಲ ನಾವು ಅಂದ್ಕೊಂಡಂಗೆ ಮಾಡ್ಬೋದು ಅಂತ ಹೇಳ್ತಾಳೆ. ಸರಿ ನೋಡೋಣ ಬಿಡು, ಅದೇ ಮಾಡೋಣಂತೆ ಅಂತ ಹೇಳ್ತಾನೆ ಕುಮಾರ. ಆಗ ಈ ಕಡೆ ಸರಿ ಅಂತ ಆಯಿತು, ಆಮೇಲೆ ಒಪ್ಕೊಂಡಿದ್ದು ಆಯಿತು. ಈ ಕಡೆ ಗೀತನೂ ಕೂಡ ಅದಕ್ಕೆಲ್ಲ ಹ್ಞೂ ಅಂತ ಹೇಳ್ತಾಳೆ. ಗೀತನೂ ಒಪ್ಕೊತಾಳೆ. ಹಾಗೆ ಮಾಡೋಣಮ್ಮಮ್ಮ, ಇನ್ನೇನು ಮಾಡೋಕ್ಕಾಗಲ್ಲ, ಇನ್ನು ನಮ್ಮ ಕೈಯಲ್ಲಿ ಇನ್ನೇನು ದೊಡ್ಡ ದೊಡ್ಡ ಬಿಸ್ನೆಸ್ ಎಲ್ಲ ಮಾಡೋಕ್ಕಾಗಲ್ಲ, ಇಂಥ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡಿನೇ ನಾವು ತೃಪ್ತಿ ಪಟ್ಕೋಬೇಕು, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋಕ್ಕೆ ಕೋಟಿ ಕೋಟಿ ಹಣ ಹಾಕಬೇಕು, ಅವೆಲ್ಲ ಆಗಲ್ಲ ಅಂತ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಒಪ್ಕೊಂಡು ಇದು ಮಾಡ್ತಾರೆ. ಈ ಕಡೆ ಸ್ವಾತಿ ವಂಶಿ
ವಾಕಿಂಗ್ ಹೋಗಿ ಬರ್ತಾನೆ. ವಾಕಿಂಗ್ ಹೋಗಿ ಬಂದ ತಕ್ಷಣವೇ ಎಲ್ಲಿ ಬೈತಾರೋ ಅಂತ ಎದ್ರಿ ಹೋಗಿರ್ತಾಳೆ ಸ್ವಾತಿ. ಆದರೆ ಬೈಯಲ್ಲ ಅವನು. ಉದ್ದಕ್ಕೂ ಎಲ್ಲ ಫೋಟೋ ತೆಗೆಸ್ಕೊಳ್ಳೋದೆಯಾ, ಎಲ್ಲ ಮೀಡಿಯಾದವ್ರು ಬರೋದೆಯಾ, ಎಲ್ಲ ಇದು ಮಾಡ್ಕೊಳ್ಳೋದೆಯ, ರೆಕಾರ್ಡ್ ಮಾಡ್ಕೊಳ್ಳೋದೆಯ, ಮಾತಾಡಿ ಅನ್ನೋದೆಯ, ಇದೇ ಉದ್ದಕ್ಕೂ ಆಯಿತು. ಅಯ್ಯೋ ದೇವರೇ, ಅಷ್ಟು ಹೆಸರು ಬಂದುಬಿಡ್ತು ಅವನಿಗೆ ರಾತ್ರಿನೇ. ಅದನ್ನು ಹೇಳೋಕ್ಕೆ ಹೋದ ತಕ್ಷಣವೇ ನಾನೇನೋ ಅಂದ್ಕೊಂಡಿದ್ದೆ ಸ್ವಾತಿ, ಹಿಂಗಾಯ್ತು ಅಂತ ಹೇಳ್ತಾನೆ. ಬಾಯಿ ಮೇಲೆ ಕೈ ಇಟ್ಕೊಂಡು, ಹೌದಾ ವಂಶಿಯವರೇ, ಇಷ್ಟೊಂದೆಲ್ಲ ಆಯಿತಾ, ಅಯ್ಯೋ ನಾನು ಎಲ್ಲಿ ಬೈತಿರೋ ಅಂದ್ಕೊಂಡಿದ್ದೆ ಅಂತ. ಹೌದು, ರಾಗಿಣಿ ಅತ್ತೆ ಹುರ್ಕಂತಾರೆ. ನಾವು ಬ್ಯಾನರ್ನ ಹಾಕಿ ಈ ಥರ ಅವ್ರ ಹತ್ರ ಇದು ಮಾಡಿದ್ದಾಯ್ತಲ್ಲ ಅಂತ ಹುರ್ಕೊಂಡು ಇದು ಮಾಡ್ತಾರೆ. ಆವಾಗ ಸ್ವಾತಿ ಹೇಳ್ತಾಳೆ, ನೀವು ಎಲ್ಲಿ ನನ್ನ ಅಂದ್ಕೊಂಡಿದ್ದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.